ನಮಸ್ಕಾರ ವೀಕ್ಷಕರೇ, ನಮ್ಮ ಮಲ್ಟಿಮೀಡಿಯಾ ಚಾನಲ್ಗೆ ಸ್ವಾಗತ ಸುಸ್ವಾಗತ. ವೀಕ್ಷಕರೇ, NPS ರಾಷ್ಟ್ರೀಯ ಪಿಂಚಣಿ ಯೋಜನೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ನಿವೃತ್ತಿ ಯೋಜನೆ ಆಗಿದ್ದು, ನಿವೃತ್ತಿಯ ಸಮಯದಲ್ಲಿ ತನ್ನ ಖಾತೆದಾರರಿಗೆ ಒಂದು ದೊಡ್ಡ ಮೊತ್ತದ ಹಣವನ್ನು ಮತ್ತು ಮಾಸಿಕ ಪಿಂಚಣಿಯನ್ನು ಒದಗಿಸುವ ಗುರಿಯನ್ನು ಹೊಂದಿದೆ. ಕೇಂದ್ರ ಸರ್ಕಾರಿ ನೌಕರರಿಗೆ ಆರಂಭಿಸಿದ ಯೋಜನೆಯನ್ನು ಹಲವು ರಾಜ್ಯಗಳು ಅನುಸರಿಸುತ್ತಿದ್ದು, ಈಗ ರಾಷ್ಟ್ರೀಯ ಪಿಂಚಣಿ ವ್ಯವಸ್ಥೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಎಂಬ ಹೆಸರಿನಲ್ಲಿ ಖಾಸಗಿ ವಲಯದ ಉದ್ಯೋಗಿಗಳಿಗೆ ಮುಕ್ತವಾಗಿದೆ. ಈ ಯೋಜನೆಯು ಆದಾಯ ತೆರಿಗೆ ಕಾಯಿದೆಯ ಸೆಕ್ಷನ್ 80C ಅಡಿಯಲ್ಲಿ ಠೇವಣಿಗಳ ಮೇಲೆ 1.5 ಲಕ್ಷದವರೆಗೆ ತೆರಿಗೆ ವಿನಾಯಿತಿಯನ್ನು ಒದಗಿಸುತ್ತದೆ. NPSನ ಟೈರ್ 1 ಖಾತೆ ಹೊಂದಿರುವವರು ಸೆಕ್ಷನ್ 80 CCD ಅಡಿಯಲ್ಲಿ ಇನ್ನೂ 50,000 ತೆರಿಗೆ ಸಡಿಲಿಕೆಯನ್ನು ಪಡೆಯುತ್ತಾರೆ. NPS ಯೋಜನೆಯ ಕುರಿತಾಗಿ ನಾವಿಂದು ಇನ್ನಷ್ಟು ಮಾಹಿತಿ ತಿಳಿಯೋಣ. NPS ಯೋಜನೆಯ ಕುರಿತಾಗಿ ಇದ್ರ ಬಗ್ಗೆ ಫುಲ್ ಅಪ್ಡೇಟ್ಸ್ ಕೊಡ್ತಾ ಹೋಗ್ತೀನಿ. ಹಾಗೆ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಲ್ಲೇ ನೋಡ್ತಾ ಹೋಗಿ. ಪಟ್ ಅಂತ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮರಿಬೇಡಿ. ವೀಕ್ಷಕರೇ, NPS ಅಂದರೆ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್. ಈ ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಹೇಗೆ ಕೆಲಸ ನಿರ್ವಹಿಸುತ್ತದೆ ಬನ್ನಿ ಇದರ ಬಗ್ಗೆ ನೋಡೋಣ. NPS ಖಾತೆದಾರರು ತಿಂಗಳಿಗೆ ಇಷ್ಟು ಎಂದು ಪ್ರತಿ ತಿಂಗಳು ಹಣವನ್ನು ಹೂಡಿಕೆ ಮಾಡುತ್ತಾರೆ. ಸರ್ಕಾರವು ಈ ಹಣವನ್ನು ಮಾರುಕಟ್ಟೆ ಸಂಬಂಧಿತ ಕಾರ್ಯಕ್ರಮಗಳು, ಸಾಲ, ಕಾರ್ಪೊರೇಟ್ ಬಾಂಡ್ಗಳು ಮತ್ತು ಭದ್ರತೆಗಳಲ್ಲಿ ಹೂಡಿಕೆ ಮಾಡುತ್ತದೆ. NPS ಸಂಯುಕ್ತ ಆದಾಯವನ್ನು ನೀಡುತ್ತದೆ. ಆದ್ದರಿಂದ ಹೂಡಿಕೆಯು ಹಳೆಯದಾಗುತ್ತಿದ್ದಂತೆ ಕಾರ್ಪಸ್ ವೇಗವಾಗಿ ಬೆಳೆಯುತ್ತದೆ. 60ನೇ ವಯಸ್ಸಿನಲ್ಲಿ ಖಾತೆದಾರರಿಗೆ 2 ಆಯ್ಕೆಗಳಿವೆ. ಅವರು ತಮ್ಮ ಕಾರ್ಪಸ್ನ 60% ಮೊತ್ತವನ್ನು ಹಿಂಪಡೆಯಬಹುದು. ಹೌದು ವೀಕ್ಷಕರೇ, ಇನ್ನು ಸರ್ಕಾರವು ಉಳಿದ 40% ವರ್ಷಾನುಗಳನ್ನು ಸಾಲದಲ್ಲಿ ಅಥವಾ ಖಾತರಿಯ ಆದಾಯವನ್ನು ಒದಗಿಸುವ ಯಾವುದೇ ಯೋಜನೆಯಲ್ಲಿ ಹೂಡಿಕೆ ಮಾಡುತ್ತದೆ. ಈ ರಿಟರ್ನ್ನಿಂದ ಸರ್ಕಾರವು ತನ್ನ ಖಾತೆದಾರರಿಗೆ ಮಾಸಿಕ ಪಿಂಚಣಿ ನೀಡುತ್ತದೆ. ಕಾಂಪೌಂಡ್ ಮಾಡುವುದರಿಂದ ಒಬ್ಬರು 25 ವರ್ಷದಿಂದ 10,000 ರೂಪಾಯಿಗಳನ್ನು ಸಣ್ಣ ಮೊತ್ತವನ್ನು ಹೂಡಿಕೆ ಮಾಡುತ್ತಿದ್ದರು. ಅವರು ನಿವೃತ್ತಿಯ ಸಮಯದಲ್ಲಿ 1.5 ಲಕ್ಷ ಮಾಸಿಕ ಪಿಂಚಣಿ ಪಡೆಯಬಹುದಾಗಿದೆ. ವೀಕ್ಷಕರೇ, ರೂಪಾಯಿ 10,000 ಮಾಸಿಕ ಕೊಡುಗೆಯೊಂದಿಗೆ 1.5 ಲಕ್ಷಕ್ಕಿಂತ ಹೆಚ್ಚಿನ ಆದಾಯವನ್ನು ಹೇಗೆ ಪಡೆಯುವುದು? ಹೌದು ವೀಕ್ಷಕರೇ, ನೀವು 25 ವರ್ಷ ವಯಸ್ಸಿನವರಾಗಿದ್ದರೆ ಮತ್ತು ನಿಮ್ಮ NPS ಖಾತೆಗೆ ನೀವು 10,000 ರೂಪಾಯಿ ನೀವು ಮುಂದಿನ 35 ವರ್ಷಗಳವರೆಗೆ ಹೂಡಿಕೆ ಮಾಡುತ್ತೀರಿ ಮತ್ತು 60 ವರ್ಷ ವಯಸ್ಸಿನಲ್ಲಿ ನಿಮ್ಮ ಹೂಡಿಕೆಯ ಮೇಲೆ ನೀವು 10% ವಾರ್ಷಿಕ ಲಾಭವನ್ನು ಪಡೆಯುತ್ತೀರಿ. ನೀವು ಒಂದು ದೊಡ್ಡ ಮೊತ್ತವನ್ನು ಹಿಂಪಡೆಯಲು ಮತ್ತು ಉಳಿದ ಹಣವನ್ನು ಅನ್ಯೂಟಿಗಳಲ್ಲಿ ಮರು ಹೂಡಿಕೆ ಮಾಡಲು ನಿರ್ಧರಿಸುತ್ತೀರಿ. ಆಗ ನಿಮಗೆ 4 ಸನ್ನಿವೇಶಗಳಿವೆ. ವೀಕ್ಷಕರೇ, 40% ಮೊತ್ತವನ್ನು ಹಿಂಪಡೆದರೆ 35 ವರ್ಷಗಳಲ್ಲಿ ನಿಮ್ಮ ಕೊಡುಗೆಗಳು 45 ಲಕ್ಷ, ಒಟ್ಟು ಲಾಭಗಳು 3.41 ಕೋಟಿ ಮತ್ತು ಒಟ್ಟು ಕಾರ್ಪಸ್ ರೂಪಾಯಿ 3.83 ಕೋಟಿ. ನಿಮ್ಮ ಕಾರ್ಪಸ್ನ 60% ಹಿಂಪಡೆಯಲು ನೀವು ನಿರ್ಧರಿಸುವುದರಿಂದ ನಿಮ್ಮ ಹಿಂಪಡೆಯುವ ಮೊತ್ತವು 2.29 ಕೋಟಿ ರೂಪಾಯಿಗಳಾಗಿರುತ್ತದೆ ಮತ್ತು ನಿಮ್ಮ ವರ್ಷಶಾನ ಮೌಲ್ಯವು 1.53 ಕೋಟಿ ರೂಪಾಯಿಗಳಾಗಿರುತ್ತದೆ. ಈ ವರ್ಷಶಾನದಲ್ಲಿ ನೀವು 6% ವಾರ್ಷಿಕ ಆದಾಯವನ್ನು ಪಡೆದರೆ ನೀವು ತಿಂಗಳಿಗೆ 76,566 ಆದಾಯವನ್ನು ಪಡೆಯುತ್ತೀರಿ. ವೀಕ್ಷಕರೇ, ಇನ್ನು 60% ಮೊತ್ತವನ್ನು ಹಿಂಪಡೆದರೆ ನೀವು 35 ವರ್ಷಗಳಲ್ಲಿ 42 ಲಕ್ಷ ಹೂಡಿಕೆ ಮಾಡುತ್ತೀರಿ. ಒಟ್ಟು ಲಾಭವು 3.41 ಕೋಟಿ ಆಗಿರುತ್ತದೆ ಮತ್ತು ಒಟ್ಟು ಕಾರ್ಪೊರೇಸ್ 3.83 ಕೋಟಿ ಆಗಿರುತ್ತದೆ. ನಿಮ್ಮ ಕಾರ್ಪೊರೇಸ್ ಮೊತ್ತದ 40% ಹಣವನ್ನು ನೀವು ಹಿಂತೆಗೆದುಕೊಳ್ಳುತ್ತಿರುವುದರಿಂದ ನಿಮ್ಮ ಹಿಂಪಡೆಯುವ ಮೊತ್ತವು 1.53 ಕೋಟಿ ರೂಪಾಯಿಗಳಾಗಿರುತ್ತದೆ ಮತ್ತು ವರ್ಷಶಾನು ಮೌಲ್ಯವು 2.29 ಕೋಟಿ ರೂಪಾಯಿಗಳಾಗಿರುತ್ತದೆ. ಈ ವರ್ಷಶಾನದಲ್ಲಿ ನೀವು 6% ವಾರ್ಷಿಕ ಆದಾಯವನ್ನು ಪಡೆದರೆ ನೀವು ತಿಂಗಳಿಗೆ 1,14,848 ಪಿಂಚಣಿ ಪಡೆಯುತ್ತೀರಿ. ವೀಕ್ಷಕರೇ, ಇನ್ನು 80% ಮೊತ್ತವನ್ನು ಹಿಂಪಡೆದರೆ ನಿಮ್ಮ ಹೂಡಿಕೆ, ಒಟ್ಟು ಲಾಭಗಳು ಮತ್ತು ಒಟ್ಟು ಕಾರ್ಪೊರೇಸ್ ಮೊದಲ 2 ಷರತ್ತುಗಳಂತೆಯೇ ಇರುತ್ತದೆ. ನಿಮ್ಮ ಕಾರ್ಪೊರೇಸ್ ಮೊತ್ತದ 20% ಹಣವನ್ನು ನೀವು ಹಿಂತೆಗೆದುಕೊಳ್ಳುತ್ತಿರುವುದರಿಂದ ನಿಮ್ಮ ಹಿಂಪಡೆಯುವ ಮೊತ್ತವು 76.57 ಲಕ್ಷ ರೂಪಾಯಿಗಳಾಗಿರುತ್ತದೆ ಮತ್ತು ವರ್ಷಶಾನು ಮೌಲ್ಯವು 3.06 ಕೋಟಿ ರೂಪಾಯಿಗಳಾಗಿರುತ್ತದೆ. ಈ ವರ್ಷಶಾನದಲ್ಲಿ ನೀವು ವರ್ಷಕ್ಕೆ 6% ಆದಾಯವನ್ನು ಪಡೆದರೆ ನೀವು
1,53,131 ರೂಪಾಯಿ ಮಾಸಿಕ ಪಿಂಚಣಿ ಪಡೆಯುತ್ತೀರಿ. ವೀಕ್ಷಕರೇ, ಯಾವುದೇ ಮೊತ್ತವನ್ನು ನೀವು ಹಿಂಪಡೆಯದಿದ್ದರೆ ನಿಮ್ಮ ಹೂಡಿಕೆ ಒಟ್ಟು ಲಾಭಗಳು ಮತ್ತು ಒಟ್ಟು ಕಾರ್ಪೊರೇಟ್ ಮೊದಲ 3 ಷರತ್ತುಗಳಂತೆಯೇ ಇರುತ್ತದೆ. ನೀವು ಯಾವುದೇ ಮೊತ್ತವನ್ನು ಹಿಂಪಡೆಯುತ್ತಿಲ್ಲವಾದ್ದರಿಂದ ನಿಮ್ಮ ವರ್ಷ ಸಾಲ ಮೌಲ್ಯವು 3.83 ಕೋಟಿ ರೂಪಾಯಿ. ಈ ವರ್ಷ ಸಾಲದಲ್ಲಿ ನೀವು 6% ಆದಾಯವನ್ನು ಪಡೆದರೆ ನೀವು 1,91,414 ರೂಪಾಯಿ ಮಾಸಿಕ ಪಿಂಚಣಿ ಪಡೆಯುತ್ತೀರಿ. ನೋಡಿದ್ರಲ್ಲ ವೀಕ್ಷಕರೇ, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ವಯಸ್ಸಾದಾಗ ತಿಂಗಳಿಗೆ 1.5 ಲಕ್ಷ ಹಣ ಬೇಕಾ? ಕೇಂದ್ರದ NPS ಈ ಅದ್ಭುತ ಯೋಜನೆಯ ಆಪರ್ಚುನಿಟಿಯನ್ನು ಪಡೆದುಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಉಪಯೋಗ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ನಮ್ಮ ಚಾನಲ್ಗೆ ಲೈಕ್ ಶೇರ್ ಮಾಡಿ ಅಂತ ಹೇಳ್ತಾ ಇನ್ನೂ ಹೆಚ್ಚು ಅಪ್ಡೇಟ್ಗಳಿಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದಗಳು ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ.